ರೊಕ್ಕ ಇಷ್ಟು ಕೊಟ್ಟರೆ ಅಷ್ಟು ಮಾಡ್ತೀರಿ ನೀವು ಅಪ್ರೂವಲ್ ಸರ್ ಬರ್ತಾರೆ ಸರ್ ಬರ್ತಾರೆ ಕೊಡ್ರಿ ಸರ್ ನನ್ನ ಫೈಲು ನನ್ನ ಫೈಲ್ ಇದೆ ಹಂಗೆ ನೀವು ಯಾಕೆ ರಿಜೆಕ್ಟ್ ಮಾಡ್ರಿ ಸರ್ ನೋಡ್ರಿ ಇಲ್ಲಿ ರಿಜೆಕ್ಟ್ ಮಾಡಿದಾರೆ ಫೈಲ್ ಸರ್ ಒಂದು ಸೆಕೆಂಡ್ ಹೇಳ್ತೇನೆ ಒಂದು ಸೆಕೆಂಡ್ ಏನು ಈ ಸರ್ ಅಲ್ರಿ ಏನ್ ಸಮಸ್ಯೆ ಅಲ್ಲ ಅಲ್ರಿ ನಾನು ಇವರು ರೊಕ್ಕ ಕೊಟ್ರೆ ಅಷ್ಟ ಫೈಲ್ ಅಪ್ರೂವ್ ಮಾಡ್ತಾರೆ ಅಂತ ಇಲ್ಲಾಂದ್ರೆ ಮಾಡೋದಿಲ್ಲ ನನ್ನ ಕಡೆ ರೆಕಾರ್ಡಿಂಗ್ ಎಲ್ಲ ಇದಾವೆ ತೋರಿಸ್ತೇನೆ ನಿಮ್ಗೆ ನಾನು ಸರ್ ಬರ್ತಾರೆ ಸರ್ ಬಂದಿದ್ದೀರಾ ಸರ್ ನಿಮ್ಮ ಹತ್ರ ಹಲೋ ನೀವು ರಿಜೆಕ್ಟ್ ಮಾಡಿದಿರೋ ಸರ್ ರಿಜೆಕ್ಟ್ ಮಾಡಿದಾರೋ ಸಾಹೇಬ್ರ ಹಲೋ ಹಲೋ ನಿಮಗೆ ಸರ್ ಎಷ್ಟು ದುಡ್ಡು ಕೇಳಿದ್ರು ಅವರು ನನಗೆ 1,000 ರೂಪಾಯಿ ಕೊಟ್ಟರೆ ಫೈಲ್ ಅಪ್ರೂವ್ ಮಾಡ್ತೀನಿ ಇಲ್ಲ ಮಾಡಂಗಿಲ್ಲ ಅಂದ್ರು ನನ್ನ ಕಡೆ ನೋಡ್ರಿ ಪ್ರೂಫ್ ಇತ್ತು ಎಷ್ಟು ಇದಿರ್ಬೇಕು ಹೇಳಿ ನೀವು ನೀವು ಯಾಕೆ ನಮ್ಮ ಫೈಲ್ ರಿಜೆಕ್ಟ್ ಮಾಡ್ರಿ ನೀವು ರೊಕ್ಕ ಕೊಟ್ಟು ಅಷ್ಟ ಫೈಲ್ ಅಪ್ರೂವ್ ಮಾಡವ್ರ ನಿಮ್ಮ ಡಾಕ್ಯುಮೆಂಟ್ಸ್ ಚೆಕ್ ಮಾಡಲು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಡೌನ್ಲೋಡ್ ಮಾಡಿ ನೋಡ್ರಿ ಅಲ್ಲ ಗೌರ್ಮೆಂಟ್ ಆಫೀಸಿಗೆ ಜನಸಾಮಾನ್ಯ ಹೆಂಗ್ ಬರ್ಬೇಕ್ರಿ ಮೇಡಮ್ ಈ ತರ ದುಡ್ಡು ಕೇಳ್ತಾ ಇದ್ರು ದುಡ್ಡು ಯಾರು ಕೇಳ್ತಾರೆ ಸರ್ ಚೆಕ್ ನೋಡ್ರಿ ಮಾಡ್ತಾರೆ ಇಲ್ಲಿ ರೆಕಾರ್ಡಿಂಗ್ ಇದೆ ನೋಡ್ರಿ ಇವರು ಯಾರೋ ಬಂದ್ರೂ ಇವ್ರು ಕೆಲಸ ಮಾಡಂಗಿಲ್ಲ ದುಡ್ಡು ಕೊಟ್ಟರೆ ಅಷ್ಟೇ ಕೆಲಸ ಮಾಡ್ತಾರೆ ಅವರು ಡೈರೆಕ್ಟ್ ಕೇಳ್ತಾರೆ ರೊಕ್ಕ ಕೊಟ್ಟರೆ ಅಷ್ಟೇ ಫೈಲ್ ನಾ ಅಪ್ರೂವ್ ಮಾಡ್ತೀನಿ ಯಾರು ಕೇಳ್ತಾರೆ ಎಲ್ಲ ಇದಾವ್ರಿ ಇಡೋ ನೀವು ನಾವು ಸ್ವಂತ ಮಾಡೀನಿ ನನ್ನ ಕಡೆಗೆ ಕೇಳಿರಿ ನೀವು ಏನು ಮಾತಾಡ್ತಾರೆ ಹೇಳಿ ನೀವು ಹೇಳ್ತಾನ್ರಲ್ಲ ಡಾಕ್ಯುಮೆಂಟ್ಸ್ ಚೆಕ್ ನೀವು ಯಾರು ಸರ್ ಇವರು ಏನಂತ ರಿಜೆಕ್ಟ್ ಮಾಡಿದಾರೆ ಅಂದ್ರೆ ನಾವು ಫೈಲ್ ಇವ್ರ ಕಡೆ ಕೊಟ್ಟಿಲ್ಲ ಅಂತ ರಿಜೆಕ್ಟ್ ಮಾಡಿದಾರೆ ನಾ ಸ್ವಂತ ಆಗಿ ಇವ್ರ ಕಡೆ ಫೈಲ್ ಕೊಟ್ಟಿದ್ದೀನಿ ಈ ತರ ಸ್ಟೇಟಸ್ ನಿಮ್ ಕಡೆ ತೋರಿಸ್ತೀನಿ ಸರ್ ಸರ್ ಬರ್ತಾರೆ ನಾ ಹೇಳ್ತಾನೆ ಸರ್ ಹೇಳ್ತಾರೆ ಯಾಕಂದ್ರೆ ಇಂಥ ದಿನ ಸಂಕಟ ಬರ್ತದ್ರಿ ಮಂದಿಗೆ ಹೆಲ್ಪ್ ಮಾಡಕ್ ಕುಂತೇವೆ ನಾವು ಇಂಥದ್ದು ಏನು ಮಾಡಕ್ಕಲ್ಲ ಮಂದಿ ಪೇಮೆಂಟ್ ಹೋಗ್ಬೇಕು ಮಂದಿದ ಹೆಲ್ಪ್ ಅಂದ್ರೆ ನಿಮ್ ಕೆಲಸ ಐತ್ರಿ ನೀವು ಮಾಡಬೇಕು ನಿಮ್ ಕೆಲಸ ಐತೆ ನಿಮ್ಗೆ ನೀವು ಅಲ್ಲ ದಾಖಲಾತಿ ಕರೆಕ್ಟ್ ಇಲ್ಲ ಮಾಡಿದ್ರೆ ಪೇಮೆಂಟ್ ಹೋಗತ್ರಿ ಈಗೆಲ್ಲ ಸಾಫ್ಟ್ವೇರ್ ಕರೆಕ್ಟ್ ಆಗಿ ಮಾಡಿದ್ರೆ ಪೇಮೆಂಟ್ ಬರ್ತದ್ರಿ ಈಗ ನೀವು ಹೇಳಲ್ಲ ಗೌರ್ಮೆಂಟ್ ಕೊಡ್ತೈತ್ರಿ ನೀವು ಕೊಡ್ತೀರಿ ಪೇಮೆಂಟ್ ಅಲ್ಲ ಅದನ್ನ ಕರೆಕ್ಟ್ ಮಾಡೋರು ಯಾರು ಕರೆಕ್ಷನ್ ಸಿಟ್ಟು ಬರತ್ತೆ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ನೀವು ತಿಳ್ಕೊಳ್ಳಿ ಅಲ್ಲ ಕರೆಕ್ಷನ್ ಇಲ್ಲಿ ಹೇಳಕತ್ತ ಕರೆಕ್ಷನ್ ಐತೆ ಅಂತ ಹೇಳಿ ಈಗ ನಿಮ್ಮ ಕರೆಕ್ಷನ್ ಐತೆ ಅಂತ ರಿಪೋರ್ಟ್ ಹಾಕಿದಿರಿ ಹೌದು ಅದು ಇದನ್ನ ತೋರಿಸಿಲ್ಲ ತಡೆ ನೋಡೋಣ ರಿಪೋರ್ಟ್ ಸರ್ ಚೆಕ್ ಮಾಡಿ ಸಿಟ್ಟು ಬಂದತ್ತೆ ನೀವು ಕರೆಕ್ಟ್ ಮಾಡಿಲ್ಲ ಅಂತ ಬಂದತ್ತೆ ನಾನು ಕರೆಕ್ಷನ್ ಮಾಡಿದೆ ನಿಮ್ ಕೆಲಸ ಮಾಡಬೇಕ ಮಾಡತ್ತಿಲ್ಲ ಮತ್ತೆ ನೀವು ರಿಪೋರ್ಟ್ ಏನಂತ ಹಾಕಿದಿರಿ ಈಗ ತಡಿ ನೀವು ಕರೆಕ್ಷನ್ ಮಾಡ್ತಾರೆ ಇವರು ರಿಪೋರ್ಟ್ ಹಾಕಿದಾರ ನಾ ಇವ್ರ ಕಡೆ 8 ಸರ್ತಿ ಬಂದ್ ಹೋಗಿನಿ 10-15 ಸರ್ತಿ ಬಂದ್ ಹೋಗಿನಿ ನೀ ಬರೋ ಅವಶ್ಯಕತೆ ಇಲ್ಲಪ್ಪ ನೀನು ಸರ್ ನಮ್ ಕೆಲಸ ಇತ್ತು ನಾ ಬರಬೇಕಲ್ಲ ಮತ್ತೆ ನೀವು ಮಾಡಿಲ್ಲ ಅದಕ್ಕ ನಾವು ಬಂದೇವಲ್ಲ ಅಲ್ಲ ನೀ ಬರೋದಿಲ್ಲಪ್ಪ ಸರ್ ಸರ್ ಬಂದಿದ್ದ ಕರೆಕ್ಷನ್ ಮಾಡ್ಬೇಕಂತ ಸರ್ ಹೇಳ್ತಾರ ನಿಮ್ಗ ಹೌದು ಹೇಳ್ಯಾರ ನೀವು ಇದೇ ಏನಂದ್ರಿ ನಾ ಬಂದಿನ ಅವಾಗ ಸರ್ ಹೇಳ್ಯಾರ ನಿನ್ನೆ ಮಾಡ್ಕೊಟ್ಟಾರ ಸರ್ ರೆಕಾರ್ಡಿಂಗ್ ಮಾಡಿ ನಾ ಬಂದಿದ್ದಲ್ಲ ವಾಪಸ್ ಇಂದ ಎಂಟ್ರಿ ಮಾಡಿ ನೋಡಪ್ಪ ನೀವು ತಪ್ಪು ಮಾಡ್ಬೇಕಂದ್ರೆ ಬಹಳಷ್ಟು ಹುಡುಕಾಡೋದೈತೆ ನಾನು ನಿಮ್ಮ ತಪ್ಪಿಗೆ ಆ ಮನುಷ್ಯರಿಗೆ ನೀವು ಸ್ವಂತ ಎಷ್ಟು ಅಪ್ರೂವ್ ಮಾಡಿದಿರಿ ರಿಪೋರ್ಟ್ ಕೊಡ್ರಿ ನೀವು ಲಾಗಿನ್ದಾಗ ನಿಮ್ಮ ಫೈಲ್ ನಾ ತೆಗೆದು ತೋರಿಸ್ತೇನೆ ಎಷ್ಟು ನೀವು ಅಪ್ರೂವ್ ಮಾಡಿದಿರಿ ಎಷ್ಟು ರಿಜೆಕ್ಟ್ ಮಾಡಿದಿರಿ ಹೆಂಗ್ ಮಾಡಿದಿರಿ ಅದು ತೋರಿಸ್ತೇನೆ ನಾನು ನಿಮ್ಗೆ ನಾವೇನ್ ಮಾಡೋದು ಸರ್ ಈಗ ಅಲ್ರಿ ನೇರವಾಗಿ ಆರೋಪ ಮಾಡ್ತಾರಲ್ರಿ ನಿಮ್ಮ ಮೇಲೆ ತಪ್ಪು ತಿಳ್ಕೊಂಡಾರೆ ನಾ ಮಾಡಿದ್ದಂತ ಯಾಕಂದ್ರೆ ಮಂದಿಗೆ ರಿಸೈನ್ ಮಾಡಿ ಇದು ಪಬ್ಲಿಸಿಟಿ ಆಗಲಿ ನಿಮ್ಮಿಂದ ನಮಗೊಂದು ಮೆಸೇಜ್ ನಮ್ಗೆ ಹೆಲ್ಪ್ ಆಗಲಿ ಅಮೌಂಟ್ ಕೇಳಿದಾರು ಅದು ನಿಮ್ಮ ಕಡೆ ನಾನು ಪ್ರೂಫ್ ಕೊಡ್ತೀನಿ ಎಲ್ಲ ಹೇಳ್ರಿ ಏನಾಯ್ತಂತೆ ಸರ್ ರೆಕಾರ್ಡ್ ತೆಗೆದಾರಂತ ಅಲ್ಲೇ